ಸತ್ಯಾತ್ಮರು ಮಾಹುಲಿ ಆಚಾರ್ಯರು ಉತ್ತರ ಕೊಡಲಿ ಅಂತ ಹೇಳಿದರೆ ಅದಕ್ಕೆ ಮದಭಾವಿಯವರೊಂದು ಅದ್ಭುತವಾದಂತಹ ಉತ್ತರ ಕೊಟ್ಟಿದ್ದಾರೆ. ಕೇಳಿ ಅವರ ಮಾತನ್ನು. ಮಾತೆತ್ತಿದರೆ ಸ್ವಾಮಿಗಳನ್ನು ಕರೆಯೋದು, ಮಾತೆತ್ತಿದರೆ ಮಾಹುಲಿ ಆಚಾರ್ಯರಿಗೆ ನಾನು ವಾದಕ್ಕೆ ಕರಿತೇನೆ ಅಂತ ಹೇಳ್ತಾರೆ. ಈಗ ಇದು ಹೇಗಾಗಿದೆ ಅಂದರೆ, ಈ ಗಲ್ಲಿಯಲ್ಲಿ ಓಣಿಯಲ್ಲಿ ಕ್ರಿಕೆಟ್ ಆಡುವಂತಹ ವ್ಯಕ್ತಿ, ಅಲ್ಲೇ ಮೊದಲನೇ ಬಾಲ್ನಲ್ಲಿ ಬೋಲ್ಡ್ ಆಗುವಂತಹ ವ್ಯಕ್ತಿ, ಔಟ್ ಆಗುವಂತಹ ವ್ಯಕ್ತಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತೇನೆ ಅಂತ ಹೇಳಿದರೆ ಹೇಗೆ ಅಪಹಾಸ್ಯಕ್ಕೆ ಗುರಿಯಾಗ್ತಾನೆ? ನಾವು ಮಾಡಿದ ವಾದಿರಾಜಗುರು ಸಾರ್ವಭೌಮರು ಹೇಳಿದ ಪ್ರಶ್ನೆಗಳಿಗೆ, ಅವರು ಮಾಡಿದ ಮಾತುಗಳನ್ನು ಇಟ್ಟುಕೊಂಡು ಮಾಡಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಯೋಗ್ಯತೆ ಇಲ್ಲ. ಮಾತೆತ್ತಿದರೆ ದೊಡ್ಡವರನ್ನು ಕರೆಯೋದು. ವಾದ ನಡಿಬೇಕಾದ್ರೆ ಸಮಾನರಾದವರಲ್ಲಿ ವಾದ ಆಗಬೇಕು ಅಂತ ನಿಯಮ ಇದೆ. 10 ಸುಧಾಮಂಗಳಗಳನ್ನು ಮಾಡಿದಂತಹ ಮಹಾನುಭಾವರಲ್ಲಿ ಅರ್ಧಶಾಸ್ತ್ರವನ್ನು ಓದಿದಂತಹ ಈ ವ್ಯಕ್ತಿ ಅವ್ರ ಜೊತೆಗೆ ವಾದಕ್ಕೆ ಅರ್ಹನಾಗ್ತಾನ? ಮಧುಭಾವಿಯವರೇ, ನೀವು ಒಬ್ಬರೇ ಮುಳುಗಿದ್ದಲ್ಲ, ನಿಮ್ಮ ಗುರುಗಳನ್ನು ಸತ್ಯಾತ್ಮರನ್ನು ಎಲ್ಲರನ್ನು ಸೇರಿಸ್ಕೊಂಡು ಮುಳುಗಿದ್ದೀನಿ. ಮಧ್ವಶಾಸ್ತ್ರದ ಪ್ರಾಥಮಿಕ ಹಂತದ ಜ್ಞಾನವೂ ನಿಮಗಿಲ್ಲ ಅನ್ನೋದು ಸಮಾಜಕ್ಕೆ ಮನದಟ್ಟಾಗಿದೆ ಈಗಾಗಲೇ. ಅದಕ್ಕೆ ಇನ್ನೂ ಒಂದು ಸೇರ್ಪಡೆ. ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇನು ಅವತರಣ ಮಾಡಿ ಬಂದಿದ್ದಾರೆ ರುಜುಪುಂಗವರು. ಅವರು ನಿಮ್ಮ ದುರ್ವಾದದ ಅನುಸಾರಿಯಾಗಿ ನನಗೆ ಸಮಾನರ ಮಾತ್ರ ಬರಲಿ, ಅವರಿಗೆ ಮಾತ್ರ ಉತ್ತರ ಕೊಡ್ತೇನೆ ಅಂತ ಅನ್ನಲಿಲ್ಲ. ಶ್ರೀಮದಾಚಾರ್ಯರು ತಮ್ಮೆದುರಿಗೆ ಬಂದ ಅತ್ಯಂತ ಸಣ್ಣ ಕುವಾದಿಯನ್ನು ಖಂಡನೆ ಮಾಡಿದರು. ಶ್ರೀಮಧ್ವವಿಜಯ ದಾಖಲೆ ಮಾಡ್ತದೆ. ನೀವೆಲ್ಲ ಮಧುಭಾವಿಯವರೇ ನಿಮ್ಮ ಸತ್ಯಾತ್ಮರನ್ನು ಆ ಅಭಿನವ ಈ ಅಭಿನವ ಸಾಕ್ಷಾತ್ ಶ್ರೀಮದಾಚಾರ್ಯರು ಅಂತೆಲ್ಲ ಹೇಳ್ತಿರಲ್ಲ. ಈ ದೌರ್ಭಾಗ್ಯದ ನಾಲಿಗೆಯಿಂದ ನಾನು ಕರೆದಿದ್ದೇನೆ, ಹಾಗೆ ಪ್ರಕ್ಷಾಳನೆಯಾಗಬೇಕು ಆ ಮಹಾಪಾತಕದ್ದು. ಕರ್ಕೊಂಡಿದ್ದೀರಲ್ಲ ಸಾಕ್ಷಾತ್ ಶ್ರೀಮದಾಚಾರ್ಯರು ಅಂತ, ಶ್ರೀಮದಾಚಾರ್ಯರ ಸನ್ನಿಧಾನವಿದೆ ಇತ್ಯಾದಿಯಾಗಿ ಏನೇನೋ ಹೇಳ್ತಿರಲ್ಲ. ಶ್ರೀಮದಾಚಾರ್ಯರು ಹೇಗಿದ್ದರು ಗೊತ್ತೇನು? ಅಪ್ಯಲ್ಪೋಸೌ ನಹ್ಯುಪೇಕ್ಷಾಂಬಭೂವೆ ಲೋಲಾತ್ಮೇವಾ ದಕ್ಷ ಪಕ್ಷ ಪತಂಗ ಮಧ್ವೇನಾಹೋ ದುಸ್ತರೇಣ ಸ್ವಭಾವಾತ್ ತೇಜೋ ರಾಜಿ ರಾಜಿತೇನಾಗ್ನಿನೇವ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ದುರ್ವಾದಗಳ ಮುಂದೆ, ತಮ್ಮ ಮೇಲೆ ಆಕ್ಷೇಪ ಮಾಡುವ ಜನರ ಮುಂದೆ ಅಗ್ನಿಯಾಗಿ, ತೇಜೋ ರಾಜಿ ರಾಜಿತೇನಾಗ್ನಿನೇವ, ಧಗದ್ಧಗಿತವಾಗಿ ಉರಿಯುವಂತಹ ಅಗ್ನಿಯಾಗಿ ಇರ್ತಾ ಇದ್ದರು. ಅಗ್ನಿ ನನ್ನೊಳಗೆ ದೊಡ್ಡ ದೊಡ್ಡ ಮರದ ದಿಮ್ಮಿಗಳು ಮಾತ್ರ ಬೀಳಲಿ ನಾನು ಸುಡ್ತೇನೆ ಅಂತ ಅನ್ನೋದಿಲ್ಲ. ಅದಕ್ಷ ಪಕ್ಷ ಪತಂಗ, ಹಾರಲಿಕ್ಕೆ ಸರಿಯಾಗಿ ಬಾರದ ಅಥವಾ ರೆಕ್ಕೆ ಸರಿಯಾಗಿ ಇಲ್ಲದ ಒಂದು ಪತಂಗ ಬಂದು ಬೆಂಕಿಯಲ್ಲಿ ಬಿದ್ದರೂ ಸುಟ್ಟು ಭಸ್ಮವಾಗುತ್ತೆ. ಅದ್ಯಾರೋ ಪುಂಡರೀಕಪುರಿ ಅಂತೇಳಿ ಬಂದಿರ್ತಾನೆ. ಆ ಬಂದವನು ಶ್ರೀಮದಾಚಾರ್ಯರ ಜೊತೆಯಲ್ಲಿ ವಾದಕ್ಕೆ ಬರ್ತೇನೆ ನಾನು ಅಂತ ಹೇಳಿದರೆ ನೀನು ಸಣ್ಣವ ಅಂತ ದೂರ ಮಾಡಲಿಲ್ಲ ಶ್ರೀಮದಾಚಾರ್ಯರು. ಶ್ರೀಮದಾಚಾರ್ಯರು ಅವನನ್ನು ಖಂಡನೆ ಮಾಡಿ ಶಬ್ದಶೇಷೋ ಬಭೂವ ಆ ರೀತಿಯಾಗಿ ಮಾಡ್ತಾರೆ. ಯಾಕೆ? ತೇಜೋ ರಾಜಿ ರಾಜಿತೇನ ಅಗ್ನಿನೇವ, ತೇಜಸ್ಸಿನ ಸಮೂಹದಿಂದ ಕೂಡಿದ ಧಗದ್ಧಗಿತ ಅಗ್ನಿ ಶ್ರೀಮದಾಚಾರ್ಯರು. ತತ್ವವಾದದ ಅಗ್ನಿ ದುರ್ವಾದಗಳನ್ನು ಸುಟ್ಟು ಭಸ್ಮ ಮಾಡ್ತಾ ಇದ್ರು. ನಿಮ್ಮ ಸತ್ಯಾತ್ಮರು, ನಿಮ್ಮ ಮಾಹುಲಿ ಆಚಾರ್ಯರು ಇವ್ರಿಗೆ ಉತ್ತರ ಕೊಡಬೇಕಾಗಿಲ್ಲ, ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅಂತೇನೋ ನಿಮಗೆ ಯೋಗ್ಯವಾದ ಉದಾಹರಣೆಗಳನ್ನು ನೀವು ಕೊಟ್ಕೋತಿರಲ್ಲ. ಶ್ರೀಮದಾಚಾರ್ಯರು ಹೇಗಿದ್ದರು ಅಂತ ಹೇಳಿದ್ದೇವೆ, ಧಗದ್ಧಗಿತ ಅಗ್ನಿ. ನಿಮ್ಮ ಸತ್ಯಾತ್ಮರ ಬಳಿ ಉತ್ತರ ಇಲ್ವಾ? ಅಗ್ನಿ ಅಲ್ವಾ? ಬೆಂಕಿ ಅಲ್ಲ ಅವರು? ಈ ಮಾತಿಗೆ ಉತ್ತರ ಇಲ್ಲ ಅವರಿಗೆ? ಉತ್ತರ ಇಲ್ಲ, ಅದಕ್ಕೆ ಕೂತಿದ್ದಾರೆ, ಸುಮ್ಮನೆ ಕೂತಿದ್ದಾರೆ ಸತ್ಯಾತ್ಮರು. ಉತ್ತರವಿಲ್ಲ, ಅದಕ್ಕೆ ಸುಮ್ಮನೆ ಕುಳಿತಿದ್ದಾರೆ ಮಾಹುಲಿ ಆಚಾರ್ಯರು. ರಾಜರ ಮೇಲಿನ ದ್ವೇಷದಿಂದ ಗ್ರಂಥ ರಚನೆ ಮಾಡಿಬಿಟ್ರು. ಪ್ರಶ್ನೆಗೆ ಉತ್ತರ ಕೇಳಿದಾಗ ಇವತ್ತು ಪಲಾಯನ ಮಾಡಿರುವುದು ನಿಮ್ಮದೇ ಶಬ್ದ, ನಾವು ಆ ಶಬ್ದಗಳನ್ನೆಲ್ಲ ಬಳಸುವುದಿಲ್ಲ. ನಿಮ್ಮದೇ ಶಬ್ದ ಮಧುಭಾವಿಯವರೇ. ಈ ಗಲ್ಲಿಯಲ್ಲಿ ಓಣಿಯಲ್ಲಿ ಕ್ರಿಕೆಟ್ ಆಡುವಂತಹ ವ್ಯಕ್ತಿ, ಅಲ್ಲೇ ಮೊದಲನೇ ಬಾಲ್ನಲ್ಲಿ ಬೋಲ್ಡ್ ಆಗುವಂತಹ ವ್ಯಕ್ತಿ, ಔಟ್ ಆಗುವಂತಹ ವ್ಯಕ್ತಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತೇನೆ ಅಂತ ಹೇಳಿದರೆ ಹೇಗೆ ಅಪಹಾಸ್ಯಕ್ಕೆ ಗುರಿಯಾಗ್ತಾನೆ? ಕೇಳಿಸ್ತಾ ಆ ಶಬ್ದ? ಇವತ್ತು ಪಲಾಯನ ಮಾಡಿರೋರು ಯಾರು? ನಿಮ್ಮ ಮಾತನ್ನು ನೀವು ಉಳಿಸಿಕೊಳ್ಳಲಿಕ್ಕಾಗದೆ ನ ಶಬ್ದವನ್ನು ಬಿಟ್ಟು ಅಪವ್ಯಾಖ್ಯಾನವನ್ನು ಮಾಡಿ, ಬಾಯಿಗೆ ಬಂದ ಹಾಗೆ ರಾಜರ ನಿಂದೆ ಮಾಡಿ, ಸಮಾಜದಲ್ಲಿ ವಾದರಂಗದಿಂದ ಪಲಾಯನ ಮಾಡಿರುವವರು ನೀವು. ಮಾತಿಲ್ಲದೆ ತುಟಿ ಹೊಳೆದುಕೊಂಡು ಕುಳಿತವರು ನಿಮ್ಮ ಗುರುಗಳು. ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಅನುಸರಿಸಬೇಕು ತಾನೆ. ಅತ್ಯಂತ ಸಣ್ಣ ವ್ಯಕ್ತಿಗೂ ಉತ್ತರ ಕೊಡಬೇಕು ತಾನೆ. ಪ್ರಶ್ನೋತ್ತರಗಳ ಕಾರ್ಯಕ್ರಮ ಅಂತ ಹೇಳಿ ಮಾಡ್ತೀರಿ,
ಸಮಾನರಾದವರನ್ನು ಕೂತ್ಕೊಂಡು ಪ್ರಶ್ನೋತ್ತರಗಳ ಕಾರ್ಯಕ್ರಮನ ಅದು? ಜಲ್ಪ ವಿತಂಡ ಇತ್ಯಾದಿಗಳು ನಡಿಬೇಕಾದರೆ ಸಮಾನ ವಿದ್ಯೆ ಇರಬೇಕಾಗ್ತದೆ. ಎಲ್ಲಿ ಸಮಾನ ವಿದ್ಯೆಯ ಅವಶ್ಯಕತೆ ಇದೆ? ಇದು ಖಂಡನೆ. ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದೇನೆ ನಾನು. ಮದಭಾವಿಯವರು, ಮಾಹುಲಿ ಆಚಾರ್ಯರು, ಸತ್ಯಾತ್ಮರು ಹೇಳ್ತಾ ಇರುವ ಮಾತು ಶ್ರೀಮದ್ ಆಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧ ಅಂತ ಖಂಡ ತುಂಡ ಮಾಡಿಕೊಡ್ತಾ ಇದ್ದೇವೆ. ದುರ್ವಾದ ಕಾಂಡ ಖಂಡನ ಮಂಡನಾಹ ಅಂತ ಆ ಮಹಾಗುರುಗಳ ಅನುಗ್ರಹದಿಂದ ಆ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಖಂಡನೆ ನಡೀತಾ ಇರುವುದಿಲ್ಲಿ. ಯಾಕೆ ಎದುರಿಗಿನವರಿಗೆ ಉತ್ತರ ಕೊಡಲಿಕ್ಕಾಗ್ತಾ ಇಲ್ಲ? ಉತ್ತರವಿಲ್ಲ ಅವರಲ್ಲಿ. ಅವರ ದುರ್ವಾದದ ಸೌಧವೇ ಕುಸಿದು ಬೀಳ್ತಾ ಇದೆ. ಅವರ ದುರ್ವಾದದ ವಿಷವೃಕ್ಷ ನಿರ್ಮೂಲವಾಗಿದೆ, ಸುಟ್ಟು ಭಸ್ಮವಾಗಿದೆ. ಉಳಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಸುಮ್ಮನೆ ಕೊಡ್ತಿದ್ದಾರೆ. ಉತ್ತರವಿಲ್ಲ ಅನ್ನೋದಕ್ಕೆ ಸುಮ್ಮನೆ ಕೊಡ್ತಿದ್ದಾರೆ. ಇವರು ಸುಧಾ ಮಂಗಳಗಳು ಮಾಡ್ತಾರಂತೆ, ಜಗತ್ತಿಗೆ ಗುರುಗಳಂತೆ. ಹೊಗಳು ಭಟ್ಟರ ಹೊಗಳಿಕೆ ಬಿಟ್ಟರೆ ಮತ್ತೊಂದಲ್ಲ. ಇದು ವಾಸ್ತವ ವಿದ್ಯಾ ದಾರಿದ್ರ್ಯವನ್ನು ಸತ್ಯಾತ್ಮರೇ ತೋರಿಸಿಕೊಟ್ಟಿದ್ದೇನೆ. ನಿಮ್ಮದೇ ನ್ಯಾಯ. ಮತ್ತೊಮ್ಮೆ ಕೇಳಿ. ಯಾರೂ ನಮ್ಮನ್ನು ಮಾತಾಡಿಸಿದ್ದಿಲ್ಲ ಅಂದ್ರೆ ನಾವು ಯಾರಿಗೂ ಏನು ಅಂತಿದ್ದೇ ಇಲ್ಲ. ಯಾರೂ ನಮ್ಮನ್ನು ಮಾತಾಡಿಸಿದ್ದಿಲ್ಲ ಅಂದ್ರೆ ನಾವು ಯಾರಿಗೂ ಏನು ಅಂತಿದ್ದೇ ಇಲ್ಲ. ಏರಿ ಕುಳಿತ ಕೊಂಬೆ ಎರಡಾಗಿ ಮುರಿದರೆ ಮೆರೆತ ಪಿ ವಿಧಿಯು ಮೀರಿದರೆ ಆರಿದ ಇದ್ದಲಿಯೂ ಅಜ್ಞಾಗಿ ಉರಿದರೆ ಆರಿದ ಇದ್ದಲೆಯೂ ಅಜ್ಞಾಗಿ ಉರಿದರೆ ಧೀರ ಪುರಂದರ ವಿಠಲ ನಿನ್ನ ದಯ ತಪ್ಪಿದರೆ ಯಾರೇನ ಮಾಡುವರೋ ಅವನಿಯೊಳಗೆ